ಈ ಮನೇಲಿರೋ ಒಬ್ರಿಗೂ ಬುದ್ಧಿ ಇಲ್ಲ. ಎಲ್ಲ ಕತ್ತೆಗಳು, ಗೂಬೆಗಳು, ಚಿಂಪಾಂಜಿಗಳು. ಈ ನೀರ್ ಕುಡಿರಿ, ಇನ್ನು ಶಕ್ತಿ ಬರುತ್ತೆ, ಚೆನ್ನಾಗಿ ಬೈಬೋದು. ಯಜಮಾನಪ್ಪನಿಗೆ ನೀರು ಕುಡಿಸ ನೀನು ಜಗತ್ ಕಿಲಾಡಿ ಕಡೆ. ಹಗಲೊತ್ತಲ್ಲೇ ಚದುರಂಗ ಆಡೋ ಎಂಡ್ರು, 24 ಗಂಟೆ ಆಸ್ತಿನಲ್ಲಿ ಪಾಲು ಕೇಳೋ ನನ್ನ ದೇವರು ಕೊಟ್ಟ ತಂಗಿ. ಎಲ್ಲರೂ ಕತ್ತೆಗಳು, ಗೂಬೆಗಳು, ಚಿಂಪಾಂಜಿಗಳು. ನನಗೆ ತುಂಬಾ ಸಂತೋಷ ಆಗೋಯ್ತು ಕಣ. ಗಂಡುಗಳೇ ನೀನೆ ಹೋಲ್ಸೇಲ್ ಆಗಿ ಎಲ್ಲರನ್ನೂ ಬೈತಿಯಲ್ಲೋ. ಯಾರನ್ನ ಬೈದ್ರೆ ಏನು ಬಂತು ಭಾಗ್ಯ? ಒಬ್ರಿಗೂ ಬುದ್ಧಿ ಅನ್ನೋದು ಬರಲೇ ಇಲ್ವೇ? ಅದಕ್ಕೆ ಕೇಳಿಸ್ಕೊಂಡ್ರ ಪಡ್ಕೊಳ್ಳಿ ಬಿಡು ನನಗೆ. ಅಯ್ಯೋ ನಮ್ಮ ಅಣ್ಣಯ್ಯ ಬೈತಾ ಇರೋದು ನಿಮ್ಗೆ. ಕತ್ತೆ ಗೂಬೆ ಚಿಂಪಾಂಜಿ ಅಂತ ಬೈದಿದ್ದು ನನಗ. ಮಾಡ್ತೀನಿ ಬಾರೆ ಕಡೆ. ನನ್ನನ್ನ ಬೈಯಷ್ಟು ಧೈರ್ಯ ಬಂತೇನೆ ನಿಮ್ಗೆ? ಜಾತಿ ಸಂಪಲ್ತೀನಿ ಬೇರೆ ಏನು ಆಡೋ ಮಾತಿಗೆ ಒಂದು ಅರ್ಥ ಇದೆ ಅಂದ್ರೆ, ನಿಮ್ಮನ್ನ ಬೈಯುವಂತ ಧೈರ್ಯ ನನಗಿದ್ದಿದ್ರೆ, ಆ ಧೈರ್ಯ ನನಗಿದ್ದಿದ್ರೆ ಇಷ್ಟೊತ್ತಾಗ್ಲೇ ನನ್ನ ಈ ಮನೆ ನಂದಾಗೋಗ್ಲ ಹಾಗೆ ನಾನು ತೊಟ್ಲು ಕಟ್ಟೋ ಲೆವೆಲ್ಗೆ ಹೋಗ್ಬಿಡ್ತಾ ಇದ್ದೆ. ಮತ್ತೆ ಯಾಕೆ ಬೈತಾಗಿದ್ದು? ನಾನು ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಂಡಿದ್ದೆ ಕಣ್ರಿ. ಅದನ್ನ ತಗೊಂಡು ಬಂದು ಮನೆ ಮುಂದೆ ನಿಲ್ತ್ರಪ್ಪ ಅಂತ ಪದ್ದು ಬಿಟ್ಲು ಹೇಳಿ ಇಷ್ಟೊತ್ತಾಯ್ತು, ಇಲ್ಲಿ ತನಕ ಪತ್ತೆ ಇಲ್ಲ. ಅವ್ರನ್ನ ಬೈತಾ ಇದ್ದೆ ಕಣ್ರಿ. ಒಂದು ತೆಗೆದು ಬಿಡಿಕೋ ಅವನಿಗೆ. ಹೇಳ್ತೀನಿ ಬಿಡ್ರಿ. ಲೇ ರಣ ಹೇಳಿ ಹೊಡೆಸ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ, ಬಿಡೋ ಅವ್ನು ಬಂದ. ಸರಿಗ್ ಬಿಡ್ಲಿಲ್ಲ, ಇನ್ನೊಂದು ಬಿಟ್ಕೊಂಡ್ಬಿಡ್ತೀನ. ಬರೀ ಒಂದೇನಪ್ಪ, ಒಂದು 3 ಬಿಟ್ಕೊಂಬಿಡ. ಮತ್ತಿನ್ನೇನ್ರಿ, ಒಂದು ಗಾಡಿ ತಂದು ಮನೆ ಮುಂದೆ ನಿಲ್ಲಿಸ್ರೋ ಅಂತ ಹೇಳಿದ್ನಪ್ಪ. ಇವತ್ತು ಮಾಡ್ಬಿಟ್ರಲ್ಲ, ಅದಕ್ಕೋಸ್ಕರ ಈ ಶಿಕ್ಷೆ. ಮನೇಲಿ ಕೂತ್ಕೊಂಡು ಮಾತಾಡೋದಲ್ಲ, ಹೊರಗಡೆ ಬಂದು ನೋಡಿ ಕಾಫಿ ಕೆಟ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನ್ರಿ ಆಯ್ತು? ಅಭಿ ಟೇಕ್ ದಿಸ್ ಲೆಟ್ ಇಮಿಡಿಯೇಟ್ ಆಗಿ ಇದನ್ನ ಮಹಿಳಾ ಸಂಘ ಗೊತ್ತಾನೆ ಅವ್ ಯಾರು ಅಂತ ಗೊತ್ತಾನೆ. ಗಂಡುಗಲಿ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಇದ್ರೆ ವೀರ ಕೇಸರಿ, ಬಲಗೈ ಇದ್ರೆ ವೀರ ಮದಕರಿ. ಕತ್ತಿ ಗುರಾಣಿ ಇಟ್ಕೊಂಡು ಶತ್ರುಗಳ ಜೊತೆ ಹೋರಾಡ್ದವ್ರು. ನೀವು ಕೊಡೋ ಈ ಆಸ್ಟ್ರಲ್ ಲೆಟರ್ನ ಕೊಟ್ಟು ಬರೋದಕ್ಕೆ ಪೋಸ್ಟ್ ಮ್ಯಾನ್ ಅಂತ ತಿಳ್ಕೊಂಡಿದ್ರೇನ್ರಿ? ಚಮೇಲಿ, ನಾನು ಆಡೋ ಮಾತುಗಳನ್ನೆಲ್ಲ ನೀನೇ ಆಡ್ಬಿಟ್ಟಲ್ಲೇ. ಈ ಮಾತುಗಳನ್ನೆಲ್ಲ ಆಡೋ ಧೈರ್ಯ ನಿಮ್ಗೆ ಇಲ್ವಲ್ಲ, ಅದಕ್ಕೆ ನಾನು ಆಡ್ದೆ. ನೀನ್ ಯಾಕೆ ನೀರು ಕುಡಿತಾ ಇದೀಯಾ? ಇಷ್ಟೊತ್ತ ಭಾಷಣ ಬಿಗಿದ್ನಲ್ಲ, ಸುಸ್ತಾಯ್ತು. ಕೂತು ಬಿಡ್ಲಾ? ಡೂ ಒನ್ ಥಿಂಗ್, ಈ ಲೆಟರ್ನ ತಗೊಂಡೋಗಿ ಇಮಿಡಿಯೇಟ್ ಆಗಿ ಮಹಿಳಾ ಸಂಘ ತಲುಪಿಸಿ. ಸುಮ್ಮನೆ ತಲುಪಕ್ಕಾಗತ್ತಾ? ನಿಮ್ಮಿಬ್ಬರೇ ಆಗುತ್ತೆ ನನ್ಗೆ ಗೊತ್ತಿಲ್ಲ. ಬರೀ ಬಾಬಾ ಲೆಟರ್ನ ಅರ್ಜೆಂಟ್ ಆಗಿ ತಲುಪಿಸ್ಬೇಕು, ಹಾಗಾಗಿ ಗಾಡಿ ಹೋಗಿ ಬರ್ತೀವಿ. ಬೇಡ ಕಣ್ರ, ಆ ಗಾಡಿ ಇನ್ನೂ ನನ್ನ ಹೆಸರಿಗಾಗಿಲ್ಲ. ಇಷ್ಟಕ್ಕೂ ನಿಮ್ಮಿಬ್ಬರ ಹತ್ರ ಲೈಸೆನ್ಸ್ ಇಲ್ಲ. ಯಾವನಾದ್ರೂ ಪೊಲೀಸ್ ಹತ್ರ ತಗೊಳಕೊಂಡ್ಬಿಟ್ರು, ಆಮೇಲೆ ನಮ್ಮ ವಂಶದ ಮಾನವರಿಗೆಲ್ಲ ಎಕ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮಿಬ್ಬರನ್ನ ಏನ್ ಅನ್ಕೊಂಡಿದ್ರ? ನಾವು ಈ ಏರಿಯಾ ದಾದಾಗಳು, ನಮ್ಮನ್ನ ಯಾವ ನಡೀತಾನೆ ಅಂತ ನಾವು ನೋಡ್ಬಿಡ್ತೀವಿ. ಭಾರತ್ ಹೊತ್ತು ಸರ್, ನೀವೇನು ಅನ್ನಿ ಸರ್, ಇನ್ಸ್ಪೆಕ್ಟರ್ ಪಿಳ್ಳೆ ಅಂದ್ರೆ ಏರಿಯಾ ಜನ ಗಡ 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 ಅಂತ ನಡೀತಾರೆ ಸರ್. ನೀವು ಬಂದ್ಮೇಲೆ ಏರಿಯಾನಲ್ಲಿ ಒಂದು ಟ್ರಾಫಿಕ್ ಅಫೆನ್ಸ್ ಆಗಿಲ್ಲ ಸರ್. ಅದರಲ್ಲೂ ಈ ಡ್ರಿಂಕ್ ಅಂಡ್ ಡ್ರೈವ್ ಕೇಸಸ್ ಸಿಗಲ್ಲ ಅನ್ನುತ್ತೆ. ಹಾಗಾದ್ರೆ ಕುಡಿದವ್ರು ಏನೋ ಮಾಡ್ತಾರೆ? ಓಡಿಸ್ಕೊಂಡು ಹೋಗೋದಿಲ್ಲ ಸರ್, ತಳ್ಕೊಂಡು ಹೋಗ್ತಾರೆ. ಅದು ಈ ಪಿಳ್ಳೆ ಅಂದ್ರೆ ಅದು. ಆದ್ರೂ ಏನೇ ಹೇಳೋ, ನಾನು ಈ ಸ್ಟೇಷನ್ ಬಂದು ಒಂದೇ ವಾರದಲ್ಲಿ 30 ಕಾರು 30 ಬೈಕು ಕಳ್ತನ ಆಗ್ಬಿಟ್ಟಿದೆ. ಛೇ 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 ಛೇ. ಇದಕ್ಕಿಂತ ಅವಮಾನ ಬೇಕೇನೋ? ಸಂತೋಷ ಪಡಿ ಸರ್, ಹಳೆ ಇನ್ಸ್ಪೆಕ್ಟರ್ ಇದ್ದಾಗ 31 ಬೈಕು 31 ಕಾರು ಕಳ್ತನ ಆಗೋಗಿತ್ತು. ನೀವೊಂದು ಕಮ್ಮಿ ಮಾಡಿದ್ದೀರಾ? ಏನಾಗ್ಲಿ, ನಾನಿಲ್ಲಿ ಇರ್ಬೇಕಾದ್ರೆ ಒಂದು ಬೈಕು ಒಂದು ಕಾರು ಕಳ್ತನ ಆಗಬಾರ್ದು ಕಣೋ. ಈ ಪಿಳ್ಳೆ ಏನು ಅಂತ ತೋರಿಸ್ತೀನಿ. ಆ ಕಳ್ಳನ ಮಕ್ಕಳನ್ನೆಲ್ಲ ಹಿಡಿದು ಬೆಂಡೆತ್ಬಿಡ್ತೀನಿ. ಅವ್ರು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಡ್ತೀನಿ. ಅಲ್ಲಿ ನೋಡಿ ಸರ್, ಹೆಲ್ಮೆಟ್ ಇಲ್ದರೆ ಕೇಸ್ ಬರ್ತಾ ಇದೆ, ಬಿಡಬೇಡಿ. ಬಿಡ್ತೀರಾ? ಬೆಂಡೆತ್ಬಿಡ್ತೀನಿ. ಲೈಸೆನ್ಸ್ ಎಲ್ಲ ಹೆಲ್ಮೆಟ್ ಕಟ್ತಲ್ಲ ಸರ್. ಲೈಸೆನ್ಸ್ ಇಲ್ವಾ? ಡಾಕ್ಯುಮೆಂಟ್ಸ್ ಎಲ್ಲ ಲೈಸೆನ್ಸ್ ಯಾಕೆ ಸರ್? ಡಾಕ್ಯುಮೆಂಟ್ಸ್ ಇಲ್ವಾ? ಹೆಲ್ಮೆಟ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಲೈಸೆನ್ಸ್ ಇಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಕಣ್ರ. ಯಾರು ಇಲ್ವಲ್ಲ? ನಿಮಗೆ ತೆಳ್ಳಗೆ ತಿಂದು ಹೋಗ್ಬಿಡೋದ ಸರ್? ನಾಯಿಗಳು
ಚಿಂಪಾಂಜಿಗಳು. ನೀವು ಇವ್ರನ್ನ ಹೀಗೆ ಸ್ಕೋಲ್ಡ್ ಮಾಡ್ತಾ ಇದ್ರೆ ಅವ್ರು ಸಿಕ್ಕಾಪಟ್ಟೆ ಬೀಗ್ ಹಾಕ್ಬಿಡ್ತಾರೆ ಅಷ್ಟೇ. ನೀವು ಮಾತಾಡಿ ನೀವು ನಿಮ್ಮಿಂದ ಹಾಳಾಗೋದು. ನಾನು ಸಾಲ ಪಡ್ಕೊಂಡೆ ತಾನೆ. ಬೇಡ ಕಂಡ್ರು, ಆ ಗಾಡಿ ಇನ್ನು ನನ್ನ ಹೆಸರಿಗೆ ಆಗಿಲ್ರಪ್ಪ, ನಿಮಗೆ ಪರ್ಸನಲ್ ಲೈಸೆನ್ಸ್ ಇಲ್ರಪ್ಪ, ತಗೊಂಡು ಹೋಗ್ಬಿಡಿ ಅಂತ ಏನಂತ ಹೇಳಿದ್ರೆ ಈ ಏರಿಯಾ ದಾದಗಳು ಸೈಟಿಗೆ ನೀನು ಏರಿಯಾ ದಾದನೇನು ಅಂತೇಳಿ ತಗೊಂಡೋಗಿ ಏನ್ ಮಾಡ್ಕೊಂಬಂದವ್ರು ಹೇಳಿ. ಆ ಪೊಲೀಸರ ಗಾಡಿಗೆ ಬುದ್ಧಿ ಬಂದವ್ರಿ. ಏನೋ ಅಕಸ್ಮಾತ್ ಆಗಿ ಆಗುತ್ತಪ್ಪ. ವಾಟ್ ಟು ಡು? ಅದು ಬಿಟ್ಲ ಇನ್ಮೇಲೆ ನೀವು ಕೇರ್ಫುಲ್ ಆಗಿರ್ಬೇಕು. ಪೂಜೆ ಜೊತೆ ಇನ್ನು ಮುಂದೆ ಕೇರ್ಫುಲ್ ಆಗೇ ಇರ್ತೀವಿ. ಕಂಡಿದ್ದ ಮಗನೇ ಮಾಡೋದಲ್ಲ, ಮಾಡಾದ್ಮೇಲೆ ನೀನೇನು ಕೇರ್ಫುಲ್ ಆಗಿರೋದು. ರೀ ಪೊಲೀಸರು ಬಿಡ್ತಾರ, ಮನೆಗೆ ಹುಡ್ಕೊಂಡ್ ಬರ್ತಾರೆ. ಆವಾಗ ನೀವು ಅವ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಸರ್ ಅಂತ ಕ್ಷಮೆ ಕೇಳ್ಬೇಕಂತ. ನಾನು ಆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಕೊಂಡಿರೋ ಹಳೆ ಬೂಟಿಗೆ ಬಿದ್ದು ಸಾರಿ ಕೇಳ್ಬೇಕಾ? ನೇವರ್. ನಾನ್ ಯಾರು? ಜಾಜಿ ಜಂಬಲ್ ತಿನ್ನಿ. ಒಂದ್ ಕೆಲಸ ಮಾಡ್ತೀನಿ, ನನ್ನ ಹ್ಯಾಪಿ ಬೈಕ್ ಕಳ್ತನ ಆಗಿದೆ ಅಂತ ನಾನು ಒಂದು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಜಾಜಿಯವರೇ, ನೀವು ಈ ಕೇಸ್ನ ಇಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಬಿಟ್ಲಾ ಆ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬರ್ತಾರೆ. ಆಗ ನೀವಿಬ್ರು ಅವ್ರ ಕಣ್ಣಿಗೆ ಕಾಣಿಸ್ಕೊಬೇಡಿ. ಇತ್ತೀಚೆಗೆ ಜನಕ್ಕೆ ಮ್ಯಾನಸ್ ಇಲ್ಲ ಕಣ. ಹೆಲ್ಮೆಟ್ ಇಲ್ಲ ಗಾಡಿ ಓಡಿಸ್ತಾರೆ, ಡಾಕ್ಯುಮೆಂಟ್ ಇಲ್ಲದೆ ರಸ್ತೆ ಬರ್ತಾರೆ. ಎಲ್ಲ ಸರಿಯಾಗಿ ಬೆಂಡೆ ತಗೊಂಡು ಲೆವೆಲ್ ತಗೊಂಡ್ಬಂದು ನಿಲ್ಲಿಸ್ಬೇಕು. ಇನ್ಸ್ಪೆಕ್ಟ್ರೆ ವಾಟ್ ಹ್ಯಾಪನ್? ಯಾಕೆ ಬಂದ್ರಿ? ನೋಡಿ ಮೇಡಮ್, ಇಬ್ಬರು ರೌಡಿಗಳು ಗಾಡಿಲಿ ಬಂದು ನನ್ನ ಗಾಡಿಗೆ ಗುದ್ದೋಗ್ಬಿಟ್ಟಿದ್ದಾರೆ. ಬೇರೆಯವ್ರ ಗಾಡಿ ಆಕ್ಸಿಡೆಂಟ್ ಆದ್ರೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡ್ಬೋದು. ನಮ್ಮ ಸಾಹೇಬ್ರ ಗಾಡಿಗೆ ಗುದ್ದೋಗಿದಾರಲ್ಲ, ಇವರು ಯಾರಿಗೆ ಎಲ್ಲಿ ಅಂತ ಕಂಪ್ಲೇಂಟ್ ಕೊಡ್ಬೋದು. ಆಕ್ಚುಲಿ ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನಿಮ್ ಗಾಡಿನ ಅಲ್ಲ, ನನ್ನ ಹಬಿ ಗಾಡಿ ಕಳ್ತನ ಆಗ್ಬಿಟ್ಟಿದೆ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಆ ಬೈಕ್ ನ ಹುಡ್ಕೊಡ್ಬೇಕು. ಸರ್, ಇವರು ಸಮಾಜ ಸೇವಕಿ ಅಂದ್ಮೇಲೆ ಇವರಿಗೆ ರೌಡಿಗಳ ಪರಿಚಯ ಇದ್ದೇ ಇರುತ್ತೆ. ನೀವು ಯಾವ್ದಕ್ಕೂ ಮೊಬೈಲ್ ಅಲ್ಲ ಕಳ್ಳರು ಫೋಟೋ ತೆಗೆದಿದ್ದೀರಲ್ಲ, ಅದನ್ನೊಂದ್ಸರಿ ತೋರಿಸಿ ಸರ್, ಗೊತ್ತಿದ್ದಾರೆ ಮೇಡಮ್. ನೋಡಿ, ಈ ಫೋಟೋಲ್ ಇದ್ದಾರಲ್ಲ, ಈ ಸಡಕ್ಲಾ ಮತ್ತೆ ದಾಂಡಿಗ ನಿಮ್ಗೆ ಗೊತ್ತಾ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಡೋಂಟ್ ನೋ. ಯಾಕೆ ಗೊತ್ತಾ ಮೇಡಮ್, ಈ ರಾಜಕಾರಣಿಗಳಿಗೆ ಸಾಮಾನ್ಯವಾಗಿ ಈ ಕಳ್ಳರು ಕೊಲೆಗಾರರು ಎಲ್ಲ ಗೊತ್ತಿರ್ತಾರೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ವಾಟ್ ಯು ಮೀನ್? ಐ ಸೇ ಮೇಡಮ್, ತಪ್ಪರ್ಥ ಮಾಡ್ಕೊಂಬೇಡಿ. ಏನಂದ್ರೆ ಈ ಕಳ್ಳರಿಗೆ ಕೊಲೆಗಾರರಿಗೆ ಈ ಜ್ಯೂಸ್ ಕೋರರಿಗೆ ಎಲ್ರಿಗೂ ವೋಟಿಂಗ್ ಪವರ್ ಇರುತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಂಗೆ ನಿಜವಾಗ್ಲೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಒಂದ್ ವೇಳೆ ಕಳ್ಳರು ಸಿಕ್ಕಿದ್ರೆ ನೀವು ಯಾವ ರೀತಿ ಬೆಂಡೆತ್ತೀರಾ ಅಂತ ಒಂದ್ಸರಿ ಹೇಳಿ ಸರ್. ಈ ಫೋಟೋಲಿರೋ ದಾಂಡಿಗ ಸಣಕ್ಲ ಇಬ್ರು ನನ್ನ ಕೈ ಸಿಕ್ಕಿದ್ರೆ ಸರಿಯಾಗಿ ಬಡಿದು ಬೆಂಡೆತ್ತಿ ಪತ್ತಾಸ್ ಮಾಡಿ ಚೆನ್ನಾಗಿ ರುಬ್ಬಿ ಸಂಜೆ ಮಾಡಿ ಮೇಲೆ ಹೊಡೆದಾಕ್ಬಿಡ್ತೀನಿ. ಅಷ್ಟೇನಾ ಸರ್? ಬಿಡ್ತೀನ ಅವರಿಬ್ಬರು ಬಾಯಿಗೂ ಕಾರದ ನೀರು ಸುರಿದು ಅವ್ರ ಸೊಂಟಕ್ಕೆ ಚೈನಾ ಕಟ್ಟಿ ನಾನು ಜೀಪ್ ಕಟ್ಟಾಕ್ತೀನಿ. 90 ಫೀಟ್ ರೋಡಲ್ಲಿ 100 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಓಡಿಸ್ಕೊಂಡು ಹೊರಟೀನಿ. ದಸರಾ ಆನೆಗಳು ಅವನ್ನೆಲ್ಲ ಮತ್ತೆ ಕರೆಸಿ ಅವರಿಬ್ಬರು ಆನೆ ಕೈಲಿ ಹಾಕಿ ಚೆನ್ನಾಗಿ ತುಳಿದ್ಬಿಡ್ತೀನಿ. ಸಾಕಾದಾಗ ಹೇಳಿದ್ರಿ ಸರ್, ಇಷ್ಟು ಹೇಳಿದ್ರಲ್ಲ ಅವ್ರಿಗೆ ಭಯ ಬಂದಿರ್ಬೇಕು. ಬನ್ನಿ ಸರ್, ಹೋಗೋಣ. ಪದ್ದು ಬಿಟ್ಲ ಕಮ್ಮಿ ಜಗಕ್ಕೆ ಆ ಇನ್ಸ್ಪೆಕ್ಟರ್ ಹಿಗ್ಗಾಮುಗ್ಗ ಬೈದು ನನಗೆ ಪದ್ದು ಬಿಟ್ಲ. ನೀವಿಬ್ರು 3 days ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ. ಮಸಾಲೆ ದೋಸೆಗೆ ದುಡ್ಡು ಇಸ್ಕೊಳ್ಳೋದಕ್ಕೆ ನಿಮ್ ಕಡೆ ಕಾಣಿಸ್ಕೋಬೇಕಲ್ಲ. ಹಾಗೇನಾದ್ರು ಕಾಣಿಸ್ಕೊಂಡಿದ್ದೆ ಆದ್ರೆ ನೀವಿಬ್ರು ಕಣ್ಣು ಗುಂಡೆಗಳನ್ನ ಕಿತ್ತಿ ಡಾಗ್ ಹಾಕ್ಬಿಡ್ತೀನಿ. ಫೋಟೋ ಪೊಲೀಸರು ಕೈ ತಗ್ಲಾಕೊಂಡ್ಬಿಟ್ಟಲ್ಲ. ಮತ್ತೆ ತಪ್ಕೊಂಡು ಖುಷಿ ಖುಷಿಯಾಗಿ ಪೋಸ್ ಕೊಟ್ಟೆ. ನಮ್ಮಿಬ್ಬರಿಗೂ ಒಟ್ಟಿಗೆ ಯಾವ ಫೋಟೋ ಇರ್ಲಿಲ್ವಲ್ಲ, ಅದಕ್ಕೆ ತಪ್ಕೊಂಡು ಪೋಸ್ ಕೊಟ್ಟೆ ಕೊಡ. ಅಲ್ಲೋಡ, ಇನ್ಸ್ಪೆಕ್ಟರ್ ಪಿಸಿ ನಮ್ಮನ್ನ ಹುಡ್ಕೊಂಡು ಈ ಕಡೆ ಬರ್ತಿದಾರೆ. ಅವ್ರ ಕೈಗೆ ನಾನು ಸಿಕ್ಕಾಕೊಂಡ್ರೆ ಚಿಂದಿ ಚಿತ್ರಾನ್ನ ಆಗ್ಬಿಡ್ತೀವಿ. ಎಸ್ಕೇಪ್ ಆಗ್ಬೇಕಲ್ಲೋ. ನನ್ನ ಫೋನ್ ಮಾತಾಡ್ತಿದ್ದೆ ಸರ್. ಆ ಕಾರ್ಡು ನನ್ನ ಬೈಕ್ ನ ಕತ್ಕೊಂಡು ಬೈಕ್ ಕತ್ಕೊಂಡು ಹೋಗ್ಬಿಟ್ರ. ಈ ಕಣ್ಣನ್ ಮಕ್ಕಳನ್ನ ಹೆಂಗಪ್ಪ ಗುರ್ತಿಡಿಯೋದು? ಸರ್, ನನ್ನ ಮೊಬೈಲ್ ನಲ್ಲಿ ಆ ಫೋಟೋ ತಗೊಂಡಿದ್ದೀನಿ ಸರ್. ವೆರಿ ಗುಡ್. ಏನಯ್ಯ ಇದು, ಬರೀ ಬೆಂದೇ ಕಾಣ್ತಾ ಇದೆ. ಸರ್, ಸ್ವಲ್ಪ ಸೈಡ್ ಪೋಸ್ ಅಲ್ಲಿ ನೋಡಿ ಸರ್. ಮೊನ್ನೆ ನಿಮ್ ಗಾಡಿ ಗುದ್ದಿದ್ರಲ್ಲ, ಅವರೇ ಇವರು. ಅವರು ಬೈಕಲ್ಲಿ ಎಸ್ಕೇಪ್ ಆಗಿದ್ದಾರೆ. ನಾವು ಓಡಿದ್ರೆ ಅವ್ರು ಸಿಗ್ತಾರ? ಲೇ ಪಲ್ಲು, ಈ ದಂಡು ಪಿಂಡಿಗಳು ಎಲ್ಲೇ ಇನ್ನೂ ಪತ್ತೆನೇ ಇಲ್ಲ. ಆಗ್ಲೇ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರಮ್ಮ. ಪಲ್ಲು, ಮನೆಗೆ ಯಾರಾದ್ರೂ ಪೊಲೀಸರು ಬಂದಿದ್ರ ಅಂತ ಕೇಳಿದ್ರು. ಗಂಡುಗಲಿ ವಂಶದ ಮಾನ ಮರ್ಯಾದೆನ ಈ ದಂಡು ಪಿಂಡಿಗಳು ಕಲಿತಾ ಇದ್ದಾಳಲ್ಲೇ. ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನೂ ಬದುಕಿರ್ಬೇಕಾ? ಎಲ್ಲ ನನ್ನ ಕಲ್ಮ ಕಲ್ಮ. ಇದ್ಯಾವ್ದಪ್ಪ ಬೇರೆ
ಪೊಲೀಸರು ನಮ್ಮನ್ನ ಅಟ್ಟಿಸ್ಕೊಂಡ್ ಬಂದ್ಬಿಟ್ರು. ನಾವೇನಾದ್ರು ಅವ್ರ ಕೈ ತಗ್ಲಾಕೊಂಡ್ಬಿಟ್ಟಿದ್ರೆ ನಮ್ಮನ್ನ ಹಣ್ಕಾಯಿ ನೀರ್ಕಾಯಿ ಮಾಡಕ್ ಬಿಟ್ಟಿರೋರು. ಅದಕ್ಕೆ ಅಲ್ಲೊಂದು ಗಾಡಿ ಇತ್ತು, ಅದನ್ನ ಕಟ್ಕೊಂಡ್ಬಂದ್ಬಿಟ್ರಿ. ತಪ್ಪು ನಿಮ್ಮದಲ್ಲಪ್ಪ, ನಿಮ್ಮನ್ನ ಈ ರೀತಿ ಬೆಳೆಸಿದಾಳಲ್ಲ ನನ್ನ ಸೊಸೆ, ಅವಳದು. ನನ್ನ ಗೊತ್ತಿನ ಸೊಸೆ ಸ್ವಲ್ಪ ಬೆಳ್ತೀಯ. ಬೈಕ್ ಪರ್ಚೇಸ್ ಮಾಡಿದ್ರಾ? ಆ ಯೋಗ್ಯತೆ ಇವಕ್ಕೆಲ್ಲಮ್ಮ ಇದೆ. ಕಂಡವ್ರ ಗಾಡಿನ ಕದ್ಕೊಂಡು ಬಂದಿದ್ದಾವೆ. ನಿಮ್ಮಿಬ್ರಿಗೂ ಬುದ್ಧಿ ಅನ್ನೋದು ಇದೆಯೇನೋ? ಮೊದ್ಲೇ ಪೊಲೀಸರು ನಿಮ್ಮಿಬ್ರನ್ನ ಹುಡುಕ್ತಾ ಇದಾರೆ. ಇಂಥ ಟೈಮಲ್ಲಿ ಬೈಕ್ ನ ಸ್ಟೀಲ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ಇರಲಿಲ್ಲ ಜಾಜಿ ಅವರೇ, ನಾವೇನಾದ್ರೂ ಪೊಲೀಸವ್ರ ಕೈಗೆ ಸಿಕ್ಕಾಕೊಂಡಿದ್ರೆ ಅವ್ರು ನಮ್ಮ ದೇಹದಲ್ಲಿರೋ ಪಾರ್ಟ್ಸ್ನೆಲ್ಲ ಬಿಚ್ಚಿಟ್ಬಿಟ್ಟಿರೋರು. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಈ ಬೈಕ್ ನ ಎಲ್ಲಿಂದ ಕಟ್ಕೊಂಡ್ ಬಂದ್ರು ಅದನ್ನ ವಾಪಸ್ ಅಲ್ಲೇ ಇಟ್ಬಿಟ್ಟು ಬನ್ನಿ. ಬೈಕ್ ಕದ್ದಿದ್ದು ಅಂದ್ರೆ ಅದನ್ನ ಇಟ್ಬಿಟ್ಟು ಬರಕ್ಕೆ 200 ರೂಪೀಸ್ ಬರಕ್ಕೆ ಹೇಳ್ತೀರಾ? ನೀನು ಒಳ್ಳೆ ಬುದ್ಧಿ ಕಲ್ತಿಲ್ಲ, ಅವಕ್ಕೂ ಕಲ್ಸಿಲ್ಲ. ಅಲ್ಲ, ಎಕ್ಸ್ಕ್ಯೂಸ್ ಮಿ ಅತ್ತೆ, ಅವರಿಬ್ರಿಗೂ ಒಳ್ಳೆ ಬುದ್ಧಿ ಕಲ್ಸಕ್ಕೆ ಅವರಿಬ್ರು ನನ್ ಕಿಡ್ಸ್ ಅಲ್ಲ, ಮೈಂಡೆಡ್. ಎಲ್ಲ ಆಸಮಿನ ಮತ್ತೆ ಅದನ್ನ ಕಟ್ಕೊಂಡು ನಮ್ಗೇನ ಆಗ್ಬೇಕು? ಗಾಡಿ ಇಲ್ಲಿ ನಿಲ್ಸಿದ್ರೆ ತಾನೆ. ಬಾ ಮನೆಗೆ ಹೋಗೋಣ. ಶಿಷ್ಯ, ಒಳ್ಳೆ ಚಾನ್ಸ್ ಕಣ. ಯಾರೋ ಬೆಳ್ಳಿ ತಟ್ಟೆಯಲ್ಲಿ ಮೋಟರ್ ಬೈಕ್ ಇಟ್ಬಿಟ್ಟು ಕೊಡ್ತಾವ್ರೆ. ಕೀನು ಅಲ್ಲೇ ಬಿಟ್ಬಿಟ್ಟು ಹೋಗೋರು ಗುರು. ಇವತ್ತು ನರಿ ಮುಖ ನೋಡ್ಕೊಂಡ್ ಬಂದಿದ್ದೀರಿ ಅನ್ಸತ್ತೆ ಕಣ. ಬಾ ಹೋಗೋಣ. ಬೈಕ್ ತಗೊಂಡು ಹೋಗ್ಬಿಟ್ರಲ್ಲ. ಪೊಲೀಸರು ಇರ್ಬೇಕು, ತೊಗೊಂಡೋಗಿ ಬಿಡು. ಮತ್ತೆ ಯೂನಿಫಾರ್ಮ್ ಹಾಕಿರ್ಲಿಲ್ಲ. ನಮ್ಮನ್ನ ಹಿಡಿಬೇಕು ಅಂತ ಮುಕ್ತಿಲ್ ಬಂದಿದ್ರು ಅನ್ಸುತ್ತೆ. ಗಾಡಿ ತೊಗೊಳೋದಲ್ಲ, ನಮ್ಗೇನಕ್ಕೆ? ಬಾ ಹೋಗೋಣ. ಸರ್ 31 ಬೈಕ್ ಕಳೆದೋಗಿತ್ತು, ಈಗ ಇದು ಸೇರಿ 32 ಆಯ್ತು ಸರ್. ಏಯ್, ಬೆಳಿಗ್ಗೆಯಿಂದ ಇದೇ ವಿಷಯನ ಹೇಳಿ ಹೇಳಿ ನಾನು ಹೊಟ್ಟೆ ಉರಿಸ್ತಾ ಇದ್ದೆ ನೀನು. ಸರ್ ಹಳೆ ಇನ್ಸ್ಪೆಕ್ಟರ್ ಮೀರಿಸ್ಬಿಡಲ್ಲ ಸರ್ ನೀವು. ಏಯ್, ಸುಮ್ಮನೆ ಇದ್ರೆ ಸರಿ, ಬಾಯ್ ಬಿಟ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ನೋಡು. ಸರ್ ಅಲ್ಲಿ ನೋಡಿ ಸರ್. ಏಯ್, ಇವರೇ ಕಣೋ ನಮ್ಮ ರಾಜ್ಯದ ದೊಡ್ಡ ಕಳ್ಳರು. ನಮ್ಮ ಏರಿಯಾಲಿ 30 ಕಾರು 32 ಬೈಕ್ ಕದ್ದಿದ್ದು ಇವರೇ ಕಣೋ. ಹಿಡ್ಕೊಂಡು ಚೆನ್ನಾಗಿ ತದಗಿ ತಬಲ ಬಾರಿಸಿದ್ರೆ ಎಲ್ಲ ಬಾಯ್ ಬಿಡ್ತಾರೆ. ಸರ್ ಹಿಂದೆ ದೊಡ್ಡ ಗ್ಯಾಂಗೇ ಇರುತ್ತೆ ಸರ್. ದೊಡ್ಡ ಗ್ಯಾಂಗ್ ಏನೋ, ದೊಡ್ಡ ರಾಕೆಟೇ ಇದೆ. ರಾಕೆಟ್ ಏನು ಸರ್, ಉಪಗ್ರಹನೂ ಇರುತ್ತೆ ಸರ್. ಈಗ ಮಾತಾಡ್ಕೊಂಡು ನಿಂತ್ಯೋ, ಇಲ್ಲ ಹೋಗಿ ಹಿಡಿಯೋಣ. 1 2 3 ಮತ್ತಿನ್ಯಾರ ನೀವು? ನಾನು ಗಂಡು ಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲಿಯಾಸ್ ಪದ್ಮನಾಭ. ಸರ್, ನಾನು ಗಂಡುಗಳ ಜೊತೆ ಏಕೈಕ ಮನೆಯಲ್ಲಿ ಏಯ್, ಮುಚ್ಚಳ ಬಾಯಿ. ನೀವು ಗಂಡು ಬೆಲೆ ಮಂತಂದವ್ರ? ನಾನು ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಂದಿದ್ದೀನಿ. ಅವ್ರ ಹೆಸರು ಹೇಳ್ಕೊಂಡು ಜನರಿಗೆ ನೀವು ಮೋಸ ಮಾಡ್ತಾ ಇರ್ತಾರೆ. ಸರ್ ನಾವು ನಿಜ ಹೇಳ್ತಾ ಇದೀವಿ ಸರ್. ಬೇಕಿದ್ರೆ ನಮ್ ಜೊತೆಗೆ ಬನ್ನಿ, ಮನೆ ಕರ್ಕೊಂಡು ಹೋಗ್ತೀವಿ. ನಡೀರೋ ನಡೀರೋ. ಸರ್ ಇದೆ ಸರ್ ನಮ್ಮ ಮನೆ. ಮೇಡಮ್, ಇವರಿಬ್ರು ನಿಮ್ಮನೆ ಹುಡುಗರಂತೆ? ಹೌದು, ನಮ್ಮನೆ ಹುಡುಗರೇ. ಏನ್ ಮೇಡಮ್, ಅವತ್ತು ಮೊಬೈಲ್ ಅಲ್ಲಿ ಕಳ್ಳರ ಫೋಟೋ ತೋರಿಸಿ ನಿಮ್ಗೆ ಗೊತ್ತಾ ಅಂತ ಕೇಳಿದಕ್ಕೆ ಇವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ. ನನಗೆ ಸಿಕ್ಕಾಪಟ್ಟೆ ಫಿಯರ್ ಆಗಿತ್ತು. ಆಕ್ಚುಲಿ ಇವರಿಬ್ರು ನಮ್ಮನೆ ಹುಡುಗರೇ. ನನ್ನ ಹಬ್ಬ ಇವರಿಬ್ರಿಗೆ ಬೈಕ್ ಕೊಟ್ಟಿದ್ದು. ಬೈಕ್ ನಮ್ಮ ಸ್ಟೇಷನ್ ಅಲ್ಲಿ ಸೇಫ್ ಆಗಿದೆ ನೋಡಿ. ನಿಮ್ಮ ಬೈಕ್ ನಿಮ್ಗೆ ಬೇಕು ಅಂದ್ರೆ ನಾನು ಹೇಳೋ ಕಂಡೀಷನ್ಗೆ ನೀವು ಒಪ್ಕೋಬೇಕು. ಹೇಳಿ ಸರ್, ಏನ್ ಮಾಡ್ಬೇಕು? ನಿಮಗೆ ಆ ಶಿವಣ್ಣನ್ ಬೇಕು ಗೊತ್ತೇನಪ್ಪ? ಯಾವ ಶಿವಣ್ಣ ಸರ್? ಅದೇ ಅವ್ರ ಫೋನ್ ಮಾತಾಡ್ತಾ ಇದ್ದೀವಿ. ಸರ್, ಅದೇನಾಯ್ತು ಅಂದ್ರೆ ಸತ್ಯ ಹೇಳಿದ್ರಲ್ಲ, ಮತ್ತೆ ಯಾಕೆ ಹೊಡಿತಿದ್ದೀರಾ? ಸರಿ, ಆ ಗಾಡಿನ ವಾಪಸ್ ತಂದ್ಕೊಡಿ. ಗಾಡಿಯಲ್ಲಿದೆ ತಂದ್ಕೊಡಕ್ಕೆ. ಅಂದ್ರೆ ಗಾಡಿನ ಮಾರ್ಕೊಂಡ್ಬಿಟ್ಟ. ಆ ಗಾಡಿನ ಮತ್ತೆ ತಗೊಂಡಾಗ ಅಲ್ಲೇ ನಿಲ್ಸ್ಕೊಂಡ್ಬಿಟ್ವಿ. ಅದೆಲ್ಲ ಬೇಡ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಆ ಗಾಡಿನ ನೀವಿಬ್ರು ಸೇರಿ ನನ್ಗೆ ವಾಪಸ್ ತಗೊಂಬಂದು ಕೊಟ್ರೆ ನಿಮ್ ಗಾಡಿನ ವಾಪಸ್ ಕೊಡ್ತೀನಿ. ಇಲ್ಲ ಅಂದ್ರೆ ನಿಮ್ ಗಾಡಿನ ವಾಪಸ್ ಕೊಡೋದಿಲ್ಲ ನಾನು. ಇವರಿಬ್ರು ಗಾಡಿನ ವಾಪಸ್ ತಂದ್ಕೊಡ್ತಿದ್ರೆ ಏನ್ ಮಾಡ್ತೀರಂತ ಒಂದ್ಸರಿ ಹೇಳಿ ಸರ್. ಇವರಿಬ್ಬರಿಗೂ ಏರೋಪ್ಲೇನ್ ಹತ್ತಿ ಕೈ ಕಾಲೆಲ್ಲ ಮುರಿದಾಕ್ಬಿಡ್ತೀನಿ. ನೇತಾಕ್ಬಿಟ್ಟು ಕೆಳಗಡೆ ಮೆಣಸಿನ್ಕಾಯಿ ಹಾಟ್ ಹಾಕ್ಬಿಡ್ತೀನಿ.
ಈ ಬೂಟ್ಗೆ ಇವರಿಬ್ರು ಹೆಂಗ ಬಲೆ ಆಗ್ತಾರೆ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ. ಏ ಚಂಪ, ಈ ದಂಡ ಪಿಂಡಿಗಳು ಮನೆ ಮುಂದೆ ಗ್ಯಾರೇಜ್ ಓಪನ್ ಮಾಡ್ಕೊಂಡಿದ್ದಾರಲ್ಲ, ಇದರಿಂದ ಏನ್ ಪ್ರಯೋಜನ? ಈ ಕದ್ದಿರೋ ಗಾಡಿಗಳನ್ನೆಲ್ಲ ತಗೊಂಡ್ಬರ್ತಾರಲ್ಲ ಅತ್ತೆ, ಆ ರೀತಿ ತಂದಾಗ ಶಿವಣ್ಣನ್ ಗಾಡಿ ಸಿಗುತ್ತೇನೋ ಅನ್ನೋ ಪ್ಲಾನು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೆ ಹಾಕ್ಬೇಕು ಬಲೆ. ನಮ್ಮ ಗ್ಯಾರೇಜ್ಗೆ ಯಾವುದೇ ಗಾಡಿ ಬಂದ್ರು ಗಾಡಿ ಮಾರ್ತೀರಾ ಅಂತ ಮೊದಲು ಕೇಳೋಣ. ಅವ್ರು ಹೂ ಅಂದ್ರೆ ಅದು ಕದ್ದಿರೋ ಗಾಡಿನೇ. ಆಗ ನಮ್ಗೆ ಸುಲಭವಾಗಿ ಶಿವಣ್ಣ ಅವ್ರ ಗಾಡಿ ಸಿಕ್ಬಿಡುತ್ತೆ. ಪೊಲೀಸಿಂದ ಕೂಡ ಬಚಾವ್ ಆಗ್ಬೋದು ನಾವು. ಏನ್ ಸರ್ ಗಾಡಿ ಮಾರ್ತೀರಾ? ಗಾಡಿ ಮಾರದ್ ನನ್ಗೇನ್ ತಲೆ ಕೆಟ್ಟೈತಾ? ಸುಮ್ಮನೆ ಕಾಬಿಟ್ಟಲ್ಲ. ಗೊತ್ತು ನೀನೇನು ಹೇಳಿದ್ದು ಗ್ಯಾರೇಜಿಗೆ ಯಾವುದೇ ಗಾಡಿ ಬಂದ್ರು ಫಸ್ಟ್ ಮಾರ್ತೀರಾ ಅಂತ ಕೇಳ್ಬಿಟ್ಟ, ಅದಕ್ಕೆ ಕೇಳಿದೆ. ನಾನು ಹೇಳ್ಕೊಟ್ಟಿದ್ದಲ್ಲ, ನೀನ್ ಹೇಳ್ಬಿಡ್ತೀನಾ? ತಂದ್ಬಿಡಿರ ನೀನ್ ಹಿಂಗೆ ಮಾತಾಡ್ತಿದ್ರಲ್ಲ ಹೊಡೆದ್ಬಿಡ್ತೀನಿ. ಮೊದಲು ನಿಮ್ ಜಗಳ ನಿಲ್ಸಿ ನನ್ ಗಾಡಿ ರಿಪೇರಿ ಮಾಡ್ರಯ್ಯ. ಏನ್ ಪ್ರಾಬ್ಲಮ್? ಪಿಕಪ್ ಇಲ್ಲ. ನೀವು ಪಿಕಪ್ ಮಾಡಿದ್ರೆ ಹುಡುಗಿರು ಬರ್ತಾರಪ್ಪ. ನಾನು ಹೇಳ್ತಾ ಇರೋದು ನನ್ ಗಾಡಿ ಪಿಕಪ್ ಇಲ್ಲ ಅಂತ. ಅವ್ನು ಹೇಳಿದ್ದಕ್ಕೆ ನನಗೆ ಕೊಡಿದ್ರಿ. ನೆಕ್ಸ್ಟ್ ಟೈಮ್ ನೀನ್ ತಪ್ಪು ಮಾಡಿದ್ರೆ ಅವ್ನ್ ಹೊಡಿತೀನಿ. ಸರಿ, ಏನಾಗಿದೆ ಸರಿಯಾಗಿ ಹೇಳಿ ಸರ್. 3ನೇ ಗೇರಲ್ಲಿ ಗಾಡಿನೇ ಹತ್ತುತ್ತಾ ಇಲ್ಲ. 1ನೇ ಗೇರಲ್ಲಿ ಹಚ್ಚಿ ಏನು ಇವಾಗ? ನೋಡೋದು ಗ್ಯಾರೇಜ್ ಇಟ್ಕೊಂಡಿದ್ದೀರಾ, ಸರಿಯಾಗಿ ರಿಪೇರಿ ಮಾಡಕ್ ಬರಲ್ವಾ? ಪದ್ದು ಐಡ್ಲಿಂಗ್ ಅಂದ್ರೇನು? ಆ ಸೈಕಲ್ಗೆ ಪೆಡ್ಲಿಂಗ್ ಅಂತಾರೆ, ಬೈಕಿಗೆ ಐಡ್ಲಿಂಗ್ ಅಂತಾರೆ. ಒಂದ್ ಕೆಲಸ ಮಾಡ್ತೀವಿ, ನಿಮ್ ಗಾಡಿಗೆ ಪೆಟ್ನ ಕೊಡ್ತೀವಿ, ನೀವು ಐಡ್ಲಿಂಗ್ ಮಾಡ್ಕೊಂಡು ಹೋಗಿ. ಒಂದ್ ನಿಮಿಷ ಇರಿ ಸರ್, ನಾನು ಸರಿ ಮಾಡ್ತೀನಿ. ಮಾಡಿದ್ರೆ ಏನು ಇಲ್ಲ, ಇದು ಕದ್ದಿರೋ ಗಾಡಿ ತಾನೆ. ಯಾರ ಹೇಳಿದ್ದು ಕದ್ದಿರ ಗಾಡಿನ? ಕದ್ದಿರ ಗಾಡಿ ಅಂತೀರಾ? ಯಾಕೆ ನಮ್ಮ ಹುಡುಗರು ಹೊಡಿತಾ ಇದ್ದೀರಾ? ನೋಡಿ ಸರ್, ಗಾಡಿ ರಿಪೇರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಕೇಳಿ ಸರ್. ಏನ್ ಮಾಡ್ರಪ್ಪ? ಒಂದ್ ಕೇಬಲ್ ಎಕ್ಸ್ಟ್ರಾ ಇತ್ತು ಕಣಪ್ಪ, ಹಾಕ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದಾರಲ್ಲ. ರೀ ಮೇಡಮ್, ಸುಮ್ಮನಿದ್ರೆ ಸರಿ, ಇಲ್ಲಂದ್ರೆ ಇವ್ರಿಬ್ಬರು ಬಿದ್ದಿರ ಏಟು ನಿಮ್ಗೆ ಬೀಳ್ತದ ಅಷ್ಟೇ. ನಿನ್ನ ಗಾಡಿನ ನಾನು ರೆಡಿ ಮಾಡ್ಕೊಡ್ತೀನಿ ಅಣ್ಣ. ಏನ್ರ ಇದು ನಿಲ್ತಾನೆ ಇಲ್ಲ? ಇವ್ನು ಕಿತ್ತಿರೋ ರಬ್ಸಕ್ಕೆ ಸ್ಕ್ರೂ ಸಮೇತ ಬಂದ್ಬಿಟ್ಟಿದೆ ಅನ್ಸುತ್ತೆ. ಯಾಕ್ರೋ ಈ ತರ ಆಡ್ತಾ ಇದ್ದೀರಾ? ರೇ, ಮರ್ಯಾದೆಗೆ 500 ರೂಪಾಯಿ ಕೊಟ್ರೆ ಸರಿ, ಇಲ್ಲಾಂದ್ರೆ ಇಲ್ಲಿರೋ ಗಾಡಿನೆಲ್ಲ ಚಿಂತೆ ಉಡಾಯಿಸ್ಬಿಡ್ತೇನೆ. ಅಭಿ ಅಭಿ, ಈ ಕೇಸು ತುಂಬಾ ಡೇಂಜರಸ್ ಅನ್ಸ್ತಾರೆ. ಸುಮ್ನೆ 500 ತಾನೆ ಕೊಟ್ಟು ಕಳಿಸ್ರಿ. ಕಿತ್ತಾಕೋದಕ್ಕೆ ಇವ್ರಿಗೆ 500 ರೂಪಾಯಿ ಕೊಡೋದಕ್ಕೆ ನನ್ನ ಕೈಯಿಂದ ಕೊಡಕ್ಕಾಗಲ್ಲ. ಏನ್ ಕೊಡ್ತೀವಿ ಅಥವಾ ಈ ಕೈನ ಮುರ್ದಾಕ್ಲಪ್ಪ. ಏನ್ ಗ್ಯಾರೇಜ್ ಕರ್ಮ ತಗೊಂಡೋಗಪ್ಪ, ನನ್ ಕರ್ಮ. ಏನ್ರ ಇದೆಲ್ಲ? ಕರ್ಕೊಂಡು ಹೋಗಿರೋ ಗಾಡಿ ಸಿಗ್ಲಿ ಅಂತ ನಾವ್ ಈ ತರ ನಾಟಕ ಮಾಡ್ಬೇಕಣ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತಪ್ಪ. ಲೇ, ಬಂದವ್ರಿಗೆಲ್ಲ 500 ರೂಪಾಯಿ ಕೊಡ್ತಾ ಇದ್ರೆ ಕದ್ದಿರೋ ಗಾಡಿ ಸಿಗುತ್ತೆ. ಸರ್, ಒಂಚೂರು ಗಾಡಿ ಚೆಕ್ ಮಾಡ್ತೀರಾ? ಏನ್ ಪ್ರಾಬ್ಲಮ್? ಸ್ಟಾರ್ಟ್ ಆಗ್ತಾ ಇಲ್ಲ. ಹಾಕ್ತಿರೋ ಗಾಡಿ ಯಾಕೆ ಇಟ್ಕೊಂಡಿದ್ರ? ಮಾರ್ಬಿಡತ್ತಾನೆ. ನಾವು ಮಾರ್ಬೇಕು ಅಂತಾನೆ ಇದ್ದೀರಿ. ಎಷ್ಟು ಕೊಡ್ಬೇಕು? ಒಂದ್ 25-30 ಕೊಡಿ. ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಸರ್, ಒಂದ್ 5 ಕಮ್ಮಿನೇ ಕೊಡಿ. ಬಿಟ್ಲ, ನೀನು ಗಾಡಿನ ಚೆಕ್ ಮಾಡ್ತಾ ಇರೋ. ಬಂದ್ರಾಗ ಒಂದ್ ನಿಮಿಷ ಬರೋ. ಮಾಡ್ಕೊತೀನಪ್ಪ. ಇಲ್ಲ ರಜಾ, ಗಾಡಿ ನೋಡೋದಕ್ಕೇನೋ ಚೆನ್ನಾಗೇ ಇದೆ. ಈ ಗಾಡಿನ ಮಾರ್ಕೊಂಡು ತಿಂತಾ ಇದೆಯಲ್ಲ ಅಂತ ದರ್ದ್ ಏನ್ ಬಂದಿದೆ ಅಂತ? ಅದು ನಮ್ಮ ಏನ್ರ ಆಸ್ಪತ್ರೆ ಇಲ್ಲ ಅವಳಿಗೆ ಔಷಧಿ ತರಕ್ ದುಡ್ಡಿಲ್ಲ, ಅದಕ್ಕೋಸ್ಕರ. ಹೌದು, ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀರಾ ನೀವು? ಅಲ್ಲ, ಅವ್ರು ಬರೋವರೆಗೂ ನಾವು ಟೈಮ್ ಪಾಸ್ ಮಾಡ್ಬೇಕಲ್ಲ, ಅದಕ್ಕೆ. ಅವರು ಅಂದ್ರೆ ಪೊಲೀಸಾ? ಅಲ್ಲ ಕಣ, 25,000 ಕೊಡ್ಬೇಕಲ್ಲ ಅವರು. ಬರ್ಲಿ ನಿಧಾನಕ್ಕೆ ಬರ್ಲಿ. ಈ ಗಾಡಿ ನಿಮ್ದೇನಾ? ಹೌದು ಸರ್, ನನ್ನ ಗಾಡಿನೇ. ಈ ಮೋಟರ್ ಬೈಕ್ ನ ಕತ್ತಿರೋದು ಇವರಿಬ್ರು ಸ್ಟೇಷನ್ ಕರ್ಕೊಂಡೋಗಿ ಸೆಲ್ಲಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಎಲ್ಲೇನು ಏನೇನು ಕತ್ತಿದ್ದಾರೆ ಅಂತ ಬಾಯ್ ಬಿಡ್ತಾರೋ ನಾನು ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಈ ಬೈಕ್ ಕಳ್ಳರು ಸಿಗೋದಕ್ಕೆ ಕಾರಣ ನಮ್ಮ ಪತ್ತು ಬಿಟ್ಲಾನೆ. ಸ್ಟೇಷನ್ ಬಂದು ನಿಮ್ ಗಾಡಿ ತಗೊಂಡೋಗಿ. ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಿ, ಇಲ್ಲ ಆದ್ರೆ ಈ ಏರಿಯಾ ಎಲ್ಲೇ ಗಾಡಿ ಕಳ್ತನ ಆಗಲಿ ಅರೆಸ್ಟ್ ಮಾಡೋದು ಮೊದಲು ನಿಮ್ಮಿಬ್ಬರನ್ನೇ.